ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜ್ಯೋತಿ. ಇವತ್ತು ಊರ್ ಕಡೆ ಒಂದು ಮದುವೆ ಇದೆ ಸಿರಾದಲ್ಲಿ. ಸೊ ಸಿರಾ ಹತ್ರನೇ ಹೋಗ್ತಾ ಇದೀವಲ್ಲ, ಸೊ ಹಂಗೆ ಅಮ್ಮ ಅಪ್ಪಂಗ್ ನೋಡಿ ಮಾತಾಡ್ಸ್ಕೊಂಬರೋಣ. ಅವ್ರ ಮನೆಗೆ ಹೋಗಕ್ಕೆ ರೀಸನ್ ಬೇಕಾ? ರೀಸನ್ ಸಿಗ್ದೇನೆ ಹೋಗ್ತೀವಿ. ಇನ್ ರೀಸನ್ ಸಿಕ್ಕಿದ್ರೆ ಬಿಡ್ತೀವ ನಾವ್ ಹೆಣ್ಮಕ್ಳು. ಸೊ ಹೈರನ್ ಆಯ್ತು, ಪುಟಾಣಿನ ಎದ್ದು ರೆಡಿ ಆದ, ನಾನು ಸಹ ರೆಡಿ ಆದೆ. ತಿಂಡಿ ಅಂತ ಮಾಡ್ಕೊಂಡು ಕುತ್ಕೊಳಕ್ ಹೋಗಿಲ್ಲ, ಲೇಟ್ ಆಗ್ಬಿಡುತ್ತೆ ಅಂತ ಅಂದಿವಿ, ಮಾಡ್ಕೊಳ್ಳೋಣ ಅಂತ. ಅಮ್ಮ ಅಲ್ಲಿಗೆ ಬನ್ನಿ ಅಂದ್ರು. ಬೇಡ, ಅಮ್ಮಂಗೂ ತೊಂದರೆ ಆಗುತ್ತೆ, ಬೇಡ ಅಂತ ಅಮ್ಮಂಗೆ ಹೇಳಕ್ ಹೋಗಿಲ್ಲ. ಸ್ವಲ್ಪ ಬಿಕಾಸ್ ಲೇಟ್ ಆಗುತ್ತೆ, ನಾವು ಊರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 11-12 ಆದ್ರೂ ಆಗ್ಬಿಡುತ್ತೆ. ಸೊ ಅಂದಿವೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹಂಗೆ ಹೊರಟ್ವಿ. ಆಕ್ಚುಲಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಅಷ್ಟೊತ್ತಿಗೆ ರಿಟರ್ನ್ ಆಗಬೇಕು. ಸಂಡೇ ಬ್ಲಾಗ್ ಇದು. ಸಂಡೇ ರಿಟರ್ನ್ ಆಗಬೇಕು. ಮಂಡೇ ಮಗಳಿಗೆ ಸ್ಕೂಲು, ಮಗಳಿಗೆ ಆಫೀಸು, ಮನೆಯವ್ರಿಗೆ ಡ್ಯೂಟಿ ಎಲ್ಲ ಇರುತ್ತೆ. ಸೊ ಹಂಗಾಗಿ ಆ ರಶ್ ಆಗೈತೆ. ನನ್ನ ಮಗ ಇನ್ನು ಉಲ್ಟಾ ಪಲ್ಟಾ ಚಪ್ಪಲಿ ಹಾಕೊಳೋದು ಬಿಟ್ಟಿಲ್ಲ. ಈಗ ನೋಡ್ಕೊಂತಾನೆ. ಸೊ ನನ್ನ ಬ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ನಮ್ದು ತುಮಕೂರು ಕಡೆಯವರು. ತುಮಕೂರು ಎಂಟ್ರಿ ಆದ ತಕ್ಷಣ ಸಖತ್ ಖುಷಿ ಆಗುತ್ತೆ, ಒಂಥರ ನಮ್ಮ ಕಡೆ ಬಂದ್ವಿ ಅಂತ. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ತುಮಕೂರು ಅಂದ ತಕ್ಷಣ ತೆಂಗಿನ ಗಿಡ, ಅಡಿಕೆ ಗಿಡ ಸಿಕ್ಕಾಬಟ್ಟೆ ಇರುತ್ತೆ. ಎಲ್ಲಿ ನೋಡಿದ್ರು ತೆಂಗಿನಕಾಯಿ, ಅಡಿಕೆ ಗಿಡ, ತೆಂಗಿನ ಗಿಡ ಆ ಥರ ಇರುತ್ತೆ. ಬಿಕಾಸ್ ನಮ್ಮ ಕಡೆ ನೀರು ಕಡಿಮೆ. ಸೊ ಯಾವುದೇ ಥರ ಚಾನಲ್ಲು ಗೀನಲ್ಲಿ ಏನು ಹರಿಯಲ್ಲ. ಬರೋ ನೀರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅಡಿಕೆ ಗಿಡ, ತೆಂಗಿನ ಗಿಡ ಉಳಿಸ್ಕೊಂಡಿರ್ತಾರೆ. ಸ್ವಲ್ಪ ಜಾಸ್ತಿ ನೀರಿರೋರು ಸ್ವಲ್ಪ ಮನೆಗೆ ರಾಗಿ ಅದು ಬೆಳ್ಕೊಂತಾರಷ್ಟೇ. ಈ ಸಲ ಮಳೆನೂ ಸಿಕ್ಕಾಪಟ್ಟೆ ಕಡಿಮೆ ಇರೋದ್ರಿಂದ ನೀರೇ ಇಲ್ಲ ಎಲ್ಲಿ ನೋಡಿದ್ರು. ಆದ್ರೂ ಸ್ವಲ್ಪ ನೋಡೋಂಗಿದಾವೆ ತೆಂಗಿನ ಗಿಡಗಳು. ಸ್ವಲ್ಪ ಮಳೆಗಾಲನೇ ಅಲ್ವಾ ಇದು. ಸೊ ಅಲ್ಲಿವೇ ಚೋಳೂರು ಅಂತ ಹೇಳ್ಬಿಟ್ಟು ಅಲ್ಲಿ ಇದು ನಡೀತಿದೆ, ಸಂತೆ ನಡೆಯುತ್ತೆ ಭಾನುವಾರ. ಕಾಳುಗಳೆಲ್ಲ ಸಿಗುತ್ತೆ. ಹಂಗೆ ತೆಂಗಿನಕಾಯಿ, ರಾಶಿ ತೆಂಗಿನಕಾಯಿ ನೋಡ್ಬಿಟ್ಟು ಖುಷಿ ಆಯ್ತು ನನ್ಗಂತೂ. ಅಷ್ಟು ಮೋಸ್ಟ್ಲಿ ಸೇಲ್ಗೆ ಅನ್ಸುತ್ತೆ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ರಾಶಿ ತೆಂಗಿನಕಾಯಿಗಳು, ಜೊತೆಗೆ ಕಾಳು ಕಡ್ಡಿಗಳೆಲ್ಲ ತುಂಬಾ ಸಿಗುತ್ತೆ. ತರಕಾರಿಗಳು, ರಾಗಿ, ಮನೆಗೆ ನಾವು ಏನು ಬಳಸ್ತೀವಿ ಧಾನ್ಯಗಳು, ಅದೆಲ್ಲ ಸಿಗುತ್ತೆ. ನಮ್ಮನೇಲಿ ಅವರೆಕಾಯಿ ನೋಡಿದ್ರೆ ಸಿಕ್ಕಾಬಿಟ್ಟೆ, ಎಲ್ಲ ಮಿಸ್ ಮಾಡೋದೇ ಇಲ್ಲ, ತಗೊಂಡ್ಬಿಡ್ತಾರೆ. ಸೊ ಫೈನಲಿ ನಾವು ಅವರೆಕಾಯಿ ಒಂದು ತಗೊಂಡ್ವಿ. ಅಮ್ಮಂಗೂ ಬೇಕಿತ್ತು, ಅಮ್ಮಂಗೂ ತಗೊಂಡ್ವಿ, ನಾವು ಊರಿಗೆ ತಗೊಂಡ್ವಿ. ಆಕ್ಚುಲಿ ಸೀಸನ್ ಇಲ್ಲ ಅವರೆಕಾಯಿ ಇನ್ನೂ, ಜನವರಿ ಅಂತಾರೆ. ಬಟ್ ಇವಾಗ್ಲಿಂದಾನೇ ಬಂದಿದೆ. ಬೆಂಗಳೂರು ಕಡೆ ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ, ಆಳ ಕೊಳ್ತಿರುತ್ತೆ. ಅದು ಗಮ್ಲಿರಲ್ಲ. ಅವರೆಕಾಯ್ದೊಂದು ಗಮ್ಲು ಬರುತ್ತಲ್ಲ, ಅದು ಗಮ್ಲಿರಲ್ಲ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಅವರೆಕಾಯಿ. ನೋಡ್ಬಿಡ್ಲೇ ಇಲ್ಲ, ನಮ್ಮ ಮನೆಯವರು 100 ರೂಪಾಯಿಗೆ 3 kg ಅಂತ ಏನೋ ತಗೊಂಡ್ರು. ಸರಿ, ಅಮ್ಮಂಗೆ ಬೇಕಂತ ಕೇಳಿದೆ, ಅಮ್ಮ ನನಗೂ ಬೇಕು ತಗೊಂಡ್ರು. ಸೊ ಬನ್ನಿ, ಸಿಂಗದಳ್ಳಿ ಕೆರೆ ಅಂತ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗ್ತಾ ಸಿಗುತ್ತೆ ನಮ್ಮೂರ ಹತ್ತತ್ರ. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೀರಿದ್ದಾವೆ. ಲಾಸ್ಟ್ 1-2 ವರ್ಷದ ಮುಂಚೆ ಬಂದಿದ್ವಿ, ಅವಾಗ ಇನ್ನೂ ಬ್ರಿಡ್ಜ್ ಆಗಿರಲಿಲ್ಲ, ಫುಲ್ ನೀರು. ಸಿಂಗದಳ್ಳಿ ಕೆರೆ ಅಂತಾರೆ ಇದನ್ನು. ಸೊ ಇದು ಹೊಸ ಬ್ರಿಡ್ಜ್ ಆಗಿದೆ, ಸಿಂಗದಳ್ಳಿ ಕೆರೆ ಬ್ರಿಡ್ಜು. ಪಾಪ ಮುಂದೆ ಹೋಗ್ಬಿಡಮ್ಮ. ನೀರೊಳಿಗೆ ಹೋಗಲ್ಲ, ಅಲ್ಲಿ ನೆಂದು ಎಲ್ಲ ಕಾಲು ಒಳಿಗೆ ಹೋಗ್ತಾವ ಅಷ್ಟೇ. ನೋಡಿ ಇಲ್ಲಿ ತರಕಾರಿ ಇವಾಗ ಇದು ನೋಡಿ. ನಾನು ಮಧ್ಯದಲ್ಲೇ ಇರ್ಬೇಕು. ಅವನೇನು ಬರ್ತೀನಿ. ಕೂದಲಿಗೆಲ್ಲ ಹಂಗೆ ಐತೆ, ವಾಸನೆ ಮಾಡುತ್ತೆ. ಏನಿಲ್ಲ, ತಳಪ ನಿಮ್ಮ ಬಜ್ಜಿ ಹೊಸ ಕೊಡ್ತು ಮಡಿದ.
ನಾನು ನಿಮ್ಮ ಮನೆಗೆ ಏನೋ ಮಾಡ್ತಾಳೆ ನನ್ನ ಮಗಳು. ಏನು ಮಾಡ್ತಿದ್ದೀಯ? ಹೀರೆಕಾಯಿ ಬಜ್ಜಿ. ಅಷ್ಟೊಂದು ಕಲಿಸ್ಕೊಂಡಿದೀಯಲ್ಲಿ ಏನೋ ಮಾಡವ. ಗೊಜ್ಜು ಮಾಡಿದೆ ನಮ್ಮ ಚಿತ್ರಾನ್ನ ಗೊಜ್ಜು ಮಾಡ್ದ. ಯಾವ್ಯಾವ್ದು ಮಾಡಿದೆ ಆಗಳ ನಮಗೆ ಇಷ್ಟ ಅಂತ ಚಿತ್ರಾನ್ನ ಗೊಜ್ಜು ಪುರಿ ಉಸ್ಲಿ ಎಲ್ಲ ಮಾಡಾಕ್ತಿ ತಾನೇ ಸಿಕ್ಕಿದ ಅರ್ಧ ಗಂಟೆ. ಅವರಕ್ಕೈತೆ ಒಂದು ಕೆಲಸ ಅಲ್ಲ ನಿಮಗೆ. ಆಮೇಲೆ ನಮ್ಮ ಗಗನ ಹೀರೆಕಾಯಿ ಬಜ್ಜಿ ಬಿಸಿ ಬಿಸಿ ಮಾಡೋಳಪ್ಪ. ಚೆನ್ನಾಗಿದೆ ತಿನ್ಬೋದಾ? ಹೀರೆಕಾಯಿ ಮಾತ್ರ ತುಂಬ ಹುಷಾರಾಗಿ ತಿನ್ನಬೇಕು. ನೀವು ಬೇಗ ತೆಗಿ, ಏನು ಪರವಾಗಿಲ್ಲ, ಚೆನ್ನಾಗಿದೆಲ್ಲ. ಏನಿಲ್ಲ ಸೀಟ್ ಎದ್ದಿದ್ರೆ ಗಲಾಟೆ. ಕಣಪ್ಪ ಕರೆಕ್ಟಾಗಿ ಕಟ್ಟು. ಬಿಡಮ್ಮ ಟೈಟ್ ಮಾಡ್ರೆ ತಾತ. ಮಾಡಿದ್ದೀನಿ ಕಣೋ. ತಂದಿದ್ದು ಅವರೆಕಾಯಿನೆಲ್ಲ ಅಮ್ಮರಿಗೆ ಸ್ವಲ್ಪ ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ಅಪ್ಪ ಅಮ್ಮ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಮನೆಗೆ ನಾನು ಬೆಂಗಳೂರಿಗೆ ಸುಳಿಸ್ಕೊಂಡೆ ಅವ್ರ ಹತ್ರನೇ. ಫ್ರೀ ಇದ್ರಲ್ವ, ಸೊ ಸುಳ್ಕೊಟ್ರು. ಸೊ ಅಲ್ಲಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಶಿರಾ ನಮ್ಮೂರಿಂದ. ಸೊ ಶಿರಾದಲ್ಲಿ ಒಂದು ರಿಸೆಪ್ಷನ್ನಿಗೆ ಹೇಳಿದ್ನಲ್ಲ, ನಮ್ಮ ಸಂಬಂಧಿಕರದು ಫ್ಯಾಮಿಲಿದು ರಿಸೆಪ್ಷನ್ನು ಹೋಗ್ತಾಯಿದ್ದೀವಿ. ಸೊ ರಿಸೆಪ್ಷನ್ ಮುಗಿಸ್ಕೊಂಡು ಸೊ ಹಾಗೆ ಬೆಂಗಳೂರಿಗೆ. ಅಮ್ಮನ ಪುರಿ ಉಸ್ಲಿ ಜೊತೆಗೆ ಗಗನ ಬಜ್ಜಿ ಎಲ್ಲ ಸೂಪರಾಗಿತ್ತಲ್ವ. ಸೊ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಇರೋದು ಸೊ ಗಂಡು ಕರೆಯೋ ಶಾಸ್ತ್ರ ಮತ್ತು ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಲೇಟ್ ಆಗೋಯಿತು. ಸೊ ಫೈನಲಿ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 9:30, ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ 9:30, 10 o'clock ಆಯಿತು ಶಿರಾ ಬಿಡೋ ಅಷ್ಟೊತ್ತಿಗೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕಿಗೆ ಸಿಗಾಕೊಂಡು ಮಧ್ಯರಾತ್ರಿ 2 ಗಂಟೆ ಆಗೋಯಿತು ಮನೆಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಇಷ್ಟು ಹೇಳ್ತಾ ನಾನು ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.